ಧನ್ಯವಾದ ಅಧ್ಯಕ್ಷರೇ. ಎಲ್ಲ ಪತ್ರಿಕೆ ಮಾಧ್ಯಮಗಳಿಗೆ ಸ್ವಾಗತಿಸುತ್ತಾ, ಮುಖ್ಯವಾಗಿ ಇವತ್ತು SIR ಪ್ರಕ್ರಿಯೆ ಏನು ಕರ್ನಾಟಕದಲ್ಲಿ ನಡೀತಾ ಇದೆ, ಆ ಪ್ರಕ್ರಿಯೆ ಪರೀಕ್ಷೆನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಮ್ಮ ಅಧ್ಯಕ್ಷರು ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು ಪೂರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ವತಿಯಿಂದ ಏನು ನಡೀತಾ ಇದೆ, ಇದು ಆ ಒಂದು ಭಾಗ ಬಿಟ್ಟು ನಮ್ಮ ಪಕ್ಷ ವತಿಯಿಂದ ಕೂಡ ಇದು ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡ್ಲಿಕ್ಕೆ ನಮ್ಮ 5-6 ಸೆಕ್ರೆಟರೀಸ್ಗೆ ಪ್ರತಿಯೊಂದು ಒಂದ್ ಭಾಗ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಿತ್ತೂರು ಕರ್ನಾಟಕ ಅಲ್ಲಿ ಇವತ್ತು ಪರೀಕ್ಷೆ ಮಾಡಲಿಕ್ಕೆ ನನ್ನ ಸ್ವಂತ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಮೊದಲೇ ಬಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬಹಳ ಒಂದು ಖುಷಿ ಆಗ್ತಾ ಇದೆ. ಈ ಸಮಾರಂಭದ ಪತ್ರಿಕೆ ಕಾನ್ಫರೆನ್ಸ್ಗೆ ಉಪಸ್ಥಿತಿ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರು ಶ್ರೀ ವಿನಯ್ ನವಲ್ಗಟ್ಟಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಫ್ರಂಟಲ್ ಸೆಲ್ಸ್ದು ಮತ್ತೆ ಎಲ್ಲ ಗಣ್ಯಮಾನ್ಯರಿಗೆ, ಮುಖ್ಯವಾಗಿ ಇವತ್ತು ಪ್ರಿಂಟ್ ಮೀಡಿಯಾ ಜಾಸ್ತಿ ಬಂದಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಕವರಿಂಗ್ ದಿಸ್ ಪ್ರೊಸೆಸ್ ಅಂಡ್ ದಿಸ್ ಮೀಡಿಯಾ ಕಾನ್ಫರೆನ್ಸ್ ಫಾರ್ ಆಲ್ ಆಫ್ ಅಸ್. ಇಷ್ಟು ಎಲ್ಲ ಹೇಳಿ, ಇವತ್ತು ಎಲ್ಲ ಮೀಟಿಂಗ್ ಅಲ್ಲಿ ಎಲ್ಲರೂ ಬ್ಲಾಕ್ ಅಧ್ಯಕ್ಷ, ಸುಮಾರು 8 ಕ್ಷೇತ್ರ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ, ಪ್ಲಸ್ ಸಿಟಿ ನಾರ್ತ್ ಅಂಡ್ ಸೌತ್ ಎರಡೂ ಅಧ್ಯಕ್ಷರು ಬಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ. ಆದ್ರೆ ಕೂಡ ಐ ಥಿಂಕ್ ಸಾಕಷ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ನಲ್ಲಿ 60 ಮೇಲೇನೆ ಡಿಜಿಟೈಸೇಷನ್ ಆಗಿದೆ. ಸೊ 60 ಇಂದ ಕೆಲವರು ಕಾನ್ಸ್ಟಿಟ್ಯೂಯೆನ್ಸಿಗೆ 72% ಕೂಡ ಆಗಿದೆ. ಮುಖ್ಯವಾಗಿ ಸೌಂದತ್ತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2nd ಪ್ಲೇಸ್ ಅಲ್ಲಿ ಸೌಂದತ್ತಿ ಮಾಡಿ ತೋರಿಸಿದ್ದಾರೆ ಅಂತ ಬ್ಲಾಕ್ ಅಧ್ಯಕ್ಷ ಮತ್ತೆ ಎಲ್ಲ ನಮ್ಮ BLAsಗೆ ಮುಖ್ಯವಾಗಿ ಧನ್ಯವಾದ ಹೇಳಿಕೆ ಬಯಸ್ತೀನಿ. ನಿಮ್ ಮುಖಾಂತರ ಬಹಳ ಕಷ್ಟಪಟ್ಟು ಇದು ನಮ್ಮ BLAs ಹೋಗಿ BLO ಜೊತೆ ಹೋಗಿ ಇದು ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ನಿಮ್ ಚಾನೆಲ್ ಮುಖಾಂತರ ನಾನು ಅಷ್ಟೇ ಎಲ್ಲರಿಗೆ ವಿನಂತಿ ಮಾಡ್ತೀನಿ, ಏನಂದ್ರೆ ಈ ಸರ್ ಪ್ರಕ್ರಿಯೆ ಯಾಕೆ ಮುಖ್ಯವಾಗಿದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ನೋಡಿದ್ರೆ, ಬಿಹಾರ್ ನೋಡಿದ್ರೆ ಈ ಪ್ರಕ್ರಿಯೆಯಲ್ಲಿ ಬಹಳ ಹೆಚ್ಚು ಕಡಿಮೆ BJP ಗವರ್ಮೆಂಟ್ ಮೋಸ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಇಂಥ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ದು ಇಲ್ಲ ಅಂದ್ರೆ ಬೇರೆ ರೀಜನಲ್ ಪಾರ್ಟಿದು ಸರ್ಕಾರ ಬರ್ಲಿಕ್ಕೆ ಸಾಧ್ಯತೆ ಇದೆ, ಆ ರಾಜ್ಯದಲ್ಲಿ ಅವರು ಬಹಳ ಕಷ್ಟ ಕೊಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕೆ ಕರ್ನಾಟಕ ಮುಖ್ಯವಾಗಿ ಯಾಕೆ ಇದೆ ಈ ಸರ್ ಪ್ರಕ್ರಿಯೆ ಅಂದ್ರೆ, ಕರ್ನಾಟಕದಲ್ಲಿ ಬಹಳ ಹೆಮ್ಮೆಯಿಂದ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಇದ್ದಾಗ ಕೂಡ, ಆಮೇಲೆ ಈಗ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇದ್ದಾಗ ಕೂಡ 5 ಗ್ಯಾರಂಟಿ ಸರಿಯಾಗಿ ಎಲ್ಲಾ ಜನರಿಗೆ ಸಿಗ್ತಾ ಇದೆ. ಆ 5 ಗ್ಯಾರಂಟಿ ಸಿಗ್ತಾ ಇರ್ತಕ್ಕಂತ ಮತ್ತೆ ಒಮ್ಮೆ ಸತಿ ಬರೋದು 28ಗೆ ಮತ್ತೆ ಒಮ್ಮೆ ಸತಿ ಕಾಂಗ್ರೆಸ್ ಬರ್ಲಿಕ್ಕೆ ಖಂಡಿತವಾಗಿ 100ಕ್ಕೆ 100 ನಾವು ವಾಪಸ್ ಬರ್ತೀವಿ ಅಂತ ಆ ನಿಟ್ಟಿನಲ್ಲಿ ಕೂಡ ಕಾನ್ಸಂಟ್ರೇಷನ್ BJP ಅವರು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಕ್ರಿಯೆ ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ, ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಪ್ರತಿಯೊಂದು ಬೂತ್ ಅಲ್ಲಿ ಇದು ಸರಿಯಾಗಿ ನಮ್ ವೋಟರ್ಸ್ ಏನ್ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಇದೆ ಅದು ಕಟ್ ಆಗ್ಬಾರ್ದು ಅಂತ ಒಂದ್ ನಿಟ್ಟಿನಲ್ಲಿ ಇದು ಎಲ್ಲ ಪ್ರಕ್ರಿಯೆ ನಾವು ಕಾಂಗ್ರೆಸ್ ಸಮಿತಿ ವತಿಯಿಂದ ಕೂಡ ಸರಿಯಾಗಿ ನೋಡ್ತಾ ಇದ್ದೀವಿ. ಖಂಡಿತವಾಗಿ ಇನ್ನು ಈ ಡೀಟೇಲ್ ರಿಪೋರ್ಟ್ ನಾನು ಈಗ ಏನ್ ತಗೊಂಡಿದ್ದೀನಿ ಅದರಲ್ಲಿ ಇಲ್ಲಿವರೆಗೂ ಅಂತ ಆತರ ಏನ್ ಅನ್ಸತ್ತಾ ಇಲ್ಲ. ಇನ್ನು ಮುಂದೆ ಕೂಡ ಎಕ್ಸ್ಟೆನ್ಷನ್ ಆಗಿದೆ, 8ನೇ ಆಗಸ್ಟ್ ವರೆಗೂ ಇವರು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕ್ಷೇತ್ರ ಅಲ್ಲಿ ಎಲ್ಲಾ ಜನರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀವಿ, ಸರ್ ಪ್ರಕ್ರಿಯೆ ಯಾವ ವೋಟಿಂಗ್ಗೋಸ್ಕರ ಬರೀ ಇಲ್ಲ, ಇದು ಯಾವ ಪಕ್ಷದ ಕೆಲಸ ಕೂಡ ಹಂಗೆ ಇಲ್ಲ, ಇದು ನಿಮ್ಗೆ ಸಿಕ್ಕದು ನಾಗರಿಕತ್ವ ಸಿಟಿಸನ್ಶಿಪ್ ಹಕ್ಕು. ಆ ಹಕ್ಕು ನಿಮ್ಗೆ ಸಿಕ್ಬೇಕು ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ನೀವು ಖಂಡಿತವಾಗಿ ವಿದೌಟ್ ಫೇಲ್ ಭಾಗವಹಿಸಬೇಕು. ಯಾಕೆಂದ್ರೆ ಇದು ಈ ಪ್ರಕ್ರಿಯೆಯಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ
ನಾಳೆ 1 ತಿಂಗಳ 2 ತಿಂಗಳ 3 ತಿಂಗಳ ಆಗಿದ್ಮೇಲೆ ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತೆ ಹೇಳ್ತಾರೆ ನೀವು ನಮ್ಮ ದೇಶದ ನಾಗರಿಕ ಇಲ್ಲ ಅಂತ. ಆ ಪರಿಸ್ಥಿತಿ ನಿಮ್ಮ ಮೇಲೆ ಬರಬಾರ್ದು ಅಂತ ಅದಕ್ಕೆ ಈ ಸರ್ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಇದೆ. ತಾವು ಎಲ್ಲರೂ ಪ್ರತಿಯೊಂದು ಮನೆಯಿಂದ ಯಾರ್ಯಾರು 18 ಮೇಲೆ ಇದ್ದೀರಾ ದಯವಿಟ್ಟು ಅದು ರಿಜಿಸ್ಟರ್ ಮಾಡಬೇಕು ಅಂತ ಕೂಡ ಒಂದು ಕಡ್ಡಾಯವಾಗಿ ನಿಮ್ಗೆ ಹೇಳಿಕೆ ಬಯಸ್ತೀನಿ. ಬರೀ ಇದು ಸಿಟಿಸನ್ಶಿಪ್ ಅಲ್ಲ, ನಿಮ್ ವೋಟಿಂಗ್ ಹಕ್ಕ ಅಲ್ಲ. ನಾಳೆ ನಿಮ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ ಅಂದ್ರೆ ಕೂಡ ಈ 5 ಗ್ಯಾರಂಟೀಸ್ ಏನಿದೆ ಸರ್ಕಾರದ್ದು ಅದು ಕೂಡ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಹೆಸರು ಇದ್ದೇ ಮಾತ್ರ ಇದು ಗ್ಯಾರಂಟಿ ಸಿಗತ್ತೆ ಅಂತ ಕೂಡ ಯಾಕಂದ್ರೆ ನಾಗರಿಕತ್ವನೇ ಇಲ್ಲ, ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಅಲ್ಲಿ ಇಲ್ಲ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಈಗ ವೆಸ್ಟ್ ಬೆಂಗಾಲ್ ಬಿಹಾರ್ ಅಲ್ಲಿ ಯಾರ್ಯಾರ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಕಟ್ ಆಗಿದೆ ಅವರಿಗೆ ದೇಶದಿಂದ ಹೊರಗಡೆ ಹಾಕ್ತಾ ಇದ್ದಾರೆ. ಅವರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅದು ಕೂಡ ಸರ್ಕಾರ ಸಂಬಂಧ ಇಲ್ಲ ಅಂತ ಕೂಡ ಪರಿಸ್ಥಿತಿ ಅಂತ ತಂದಿದ್ದಾರೆ ದೇಶದಲ್ಲಿ. ಸೊ ಆ ಪರಿಸ್ಥಿತಿ ನಮ್ ಕರ್ನಾಟಕ ಜನರಿಗೆ ಬರಬಾರ್ದು ಅಂತ ಅದಕ್ಕೆ ನಿಮ್ ಎಲ್ಲಾರ್ಗೆ ಮತ್ತೆ ಒಮ್ಮೆ ಸತಿ ಎಲ್ಲ ಕ್ಷೇತ್ರ ಇಲ್ಲಿ ನೋಡಿದೀನಿ. ಕಿತ್ತೂರ್, ಗೋಕಾಕ್, ಬೈಲ್ಹೊಂಗಲ್, ಸೌಂದತ್ತಿ, ಖಾನಾಪುರ್, ಅರ್ಬಾವಿ ಎಲ್ಲ ಕ್ಷೇತ್ರ ಅಲ್ಲಿ ಸುಮಾರು ಚೆನ್ನಾಗಿ 60 to 75% ನಡೀತಾ ಇಂತ ಇದು ಡಿಜಿಟೈಸೇಷನ್ ಬರೀ ಇದು ರಿಸೀವ್ಡ್ ಕಾಪೀಸ್ ಅಲ್ಲ, ಡಿಜಿಟೈಸೇಷನ್ ಅಲ್ಲಿವರೆಗೂ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇವನ್ ದ ಗವರ್ಮೆಂಟ್ ಆಫೀಸರ್ಸ್ ಇಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಒಂದು ಸಂದರ್ಭ. ಇದರಿಂದ ಡಿಜಿಟೈಸೇಷನ್ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ನೌಕರದಾರ ಅವರೇನೆ ಮಾಡಬೇಕು. ಸೊ ತಹಸೀಲ್ದಾರ್ ಆಫೀಸ್ ಅಂಡ್ DC ಆಫೀಸ್ ಆಫೀಸರ್ಸ್ ಆರ್ ಆಲ್ಸೋ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ ಅಂತ ನಿಮ್ ಚಾನಲ್ ಮುಖಾಂತರ ಅವರಿಗೆ ಕೂಡ ಧನ್ಯವಾದ ಹೇಳಿಕೆ ಬಯಸ್ತೀನಿ. ದಯವಿಟ್ಟು ಯಾರ್ಯಾರ್ದು ಅನ್ಮ್ಯಾಪ್ಡ್ ಇದೆ, ಯಾರ್ದು ಹೆಸರು ಇಲ್ಲ, ಆ ಅನ್ಮ್ಯಾಪ್ಡ್ ವೋಟರ್ಸ್ ಕೂಡ ಫಾರ್ಮ್ ನಂಬರ್ 6 ಅಲ್ಲಿ ತಾವು ಎಲ್ಲರೂ ಡೇಟ್ ಮುಗಿದ ತಕ್ಷಣ ಫಾರ್ಮ್ ನಂಬರ್ 6 ಅಲ್ಲಿ ನಿಮ್ದು ಫಾರ್ಮ್ ತುಂಬಿ ಏನೇನ್ ಡಾಕ್ಯುಮೆಂಟ್ಸ್ ಅದಕ್ಕೆ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಬೇಕು, ಮತ್ತೆ ಕೆಲವರು 11 ಡಾಕ್ಯುಮೆಂಟ್ಸ್ ಇದ್ದಾವೆ. ಆ ಡಾಕ್ಯುಮೆಂಟ್ಸ್ ತಾವು ಕೊಟ್ಟಿದ್ರೆ ನಿಮ್ ವೋಟರ್ ಲಿಸ್ಟ್ ಅಲ್ಲಿ ಕೂಡ ಹೆಸರು ಬಂದ್ಬಿಡತ್ತೆ. ಇದಕ್ಕೆ ಗಾಬರಿ ಆಗೋದು ನನ್ನ ಹೆಸರು ಇಲ್ಲ ಅನ್ಮ್ಯಾಪ್ಡ್ ಆಗಿದ್ದೀನಿ ಅಂತ ಕೂಡ ಪ್ರಶ್ನೆ ಇಲ್ಲ. ನಾನು ಸ್ವಂತ ಆಗಿ ಕೂಡ ಮೊನ್ನೆ 10 ದಿವಸ ಹಿಂದೆ ನನ್ನ ರಿಜಿಸ್ಟ್ರೇಷನ್ SIR ಪ್ರಕ್ರಿಯೆ ಅಲ್ಲಿ ಮಾಡಿದ್ದೀನಿ. 2002ದಲ್ಲಿ ನನ್ನ ವೋಟಿಂಗ್ ಕೂಡ ಮಹಾರಾಷ್ಟ್ರ ಅಲ್ಲಿ ಇದ್ದು, ಬಟ್ ಅದು ಕೂಡ ಇಲ್ಲಿ ಪ್ರಕ್ರಿಯೆ ನಡೀತಕ್ಕಂತ ಕೂಡ ಇಲ್ಲಿ ಹೆಸರು ಸರಿಯಾಗಿ ಹಾಕಿ ಟ್ಯಾಲಿ ಮಾಡಿ ಸರ್ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮತ್ತೆ ಇದು ಬೆಳಗಾವಿ ಜಿಲ್ಲೆಯ ರಿವ್ಯೂ ಇದೇ ಸರ್ ಪ್ರಕ್ರಿಯೆ ಬಗ್ಗೆ ಇತ್ತು. ತಾವು ಎಲ್ಲರೂ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ಈ ಸರ್ ಪ್ರಕ್ರಿಯೆಯಲ್ಲಿ ತಾವು ಎಲ್ಲರೂ ಭಾಗವಹಿಸ್ಬೇಕು. ನಿಮ್ ಹೆಸರು ಸರಿಯಾಗಿ ಇದೆ ಇಲ್ವಾ ನೋಡ್ಕೊಳ್ಳಿ ಅಂತ ಇದು ವಿನಂತಿ ಮಾಡ್ತಾ ತುಂಬಾ ಧನ್ಯವಾದ ಹೇಳಿ ನಾನು 2 ಮಾತು ಇಲ್ಲಿನೇ ಫುಲ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಿಜೆಪಿ ಅವರು ಅಲ್ಲಲ್ಲಿ ಯಾರಿಗೆ ಮಾಹಿತಿ ಇಲ್ಲ, ಹೆಂಗ್ ತಿನ್ಬೇಕು ಫಾರ್ಮ, ಯಾರ ಹೆಸರಿಲ್ಲ ಅವ್ರೇನ್ ಮಾಡ್ಬೇಕು ಅನ್ನೋದು ಮಾಹಿತಿ ಕೊಡ್ಲಿಕ್ಕೆ ಬಿಜೆಪಿ ಅವರು ಅಲ್ಲಲ್ಲಿ ಬೂತ್ ವೈಸ್ ಹೆಲ್ಪ್ಲೈನ್ ಸೆಂಟರ್ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಎಲ್ಲಾದ್ರೂ ಮಾಡಿದ್ರು? ಕಾಂಗ್ರೆಸ್ನವರು ಪ್ರತಿಯೊಂದು ಕ್ಷೇತ್ರ ಅಲ್ಲಿ ವಾರ್ ರೂಮ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರ ಅಲ್ಲಿ ವಾರ್ ರೂಮ್ ಮಾಡಿ ಹೆಲ್ಪ್ ಲೈನ್ಸ್ ಕೂಡ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರ ಅಲ್ಲಿ 1 ಹೆಲ್ಪ್ ಲೈನ್ ಇದೆ, ಕೆಲವರು 3-4 ಕೂಡ ಕ್ಷೇತ್ರ ಅಲ್ಲಿ 3-4 ಹೆಲ್ಪ್ ಲೈನ್ಸ್ ಕೂಡ ಇದೆ. ನೋಡಿ, ಕೆಲಸ ನಡಿಬೇಕು, ಪರ್ಸೆಂಟೇಜ್ನೇ ತೋರಿಸ್ತಾ ಇದೆ ಕೆಲಸ ಆಗ್ತಾ ಇದೆ ಅಂತ. ಇದರಲ್ಲಿ ಭಾಗವಹಿಸಿದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬರೋದು ಬಹಳ ಮುಖ್ಯವಾಗಿ. ಬಿಜೆಪಿ ಕಾಂಗ್ರೆಸ್ ಇದು ಅಂತ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಅದು ಆಮೇಲೆ ಇಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಡತ್ತೆ. ಬಟ್ ನಿಜವಾಗ್ಲೂ ಇದರಿಂದ ಕಾಂಗ್ರೆಸ್ ಮತ ಏನಿದೆ, ಏನ್ ಬಿಜೆಪಿ ಟ್ಯಾಗ್ ಮಾಡ್ತಾರೆ, ಮುಸಲ್ಮಾನರು, SC ST OBC ಇಲ್ಲ ಅಂದ್ರೆ ಕ್ರಿಶ್ಚಿಯನ್ ಮೈನಾರಿಟಿ ವೋಟ್ಸ್, ಅವರು ಮುದ್ದಾಮವಾಗಿ ಕಟ್ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನ ಆಗ್ಬಾರ್ದು ಅಂತ ಈ ಪ್ರಕ್ರಿಯೆ ಅಷ್ಟೇ. ಅವರಿಗೆ ಭಯ ಇದೆ ಇಲ್ಲಿ, ಅದೇ ತೊಂದರೆ, ಕಷ್ಟ. ಓಕೆ, ಬಟ್ ನನ್ನ
ಕೆಲವು ಕಡೆ ಇನ್ನೂ ಕೆಲವರು ಮಾಹಿತಿನೇ ಸಿಗ್ತಾರೆ. ಮಾಹಿತಿನೇ ಸಿಕ್ಕಿಲ್ಲ. ಈಗ ನೀವು ಗೋಕಾಕದಲ್ಲಿ ಯಾವ್ದೋ ಅಕ್ಕ ತಂಗಿರೋ ಊರಿದೆಯಲ್ಲ, ಅವ್ರದ್ದು ವೋಟಿಂಗ್ ಆಗಿದೆ, ಊರು ಇನ್ನೊಂದು ಬೇರೆ ಕಡೆ ತೋರಿಸ್ತಾ ಇದೆ, ಬಟ್ ನಿಮ್ಮವ್ರು ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಅಂತ. ಇಲ್ಲ ಬೆಳಗಾಂ ಸಿಟಿಯಲ್ಲಿ ಏನಿದೆ ಮೇಡಮ್, ಸೌತ್ ಅಲ್ಲೇ ಮಾಡಿದ್ರು ಅಂತ ಕೇಸಸ್ ಅಲ್ಲಿ ತಾವು ಎಲ್ಲರೂ, ಇದು ಕೂಡ ನಮ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗಿದೆ. ನಾನು BLAs ಗೆ ಕೂಡ ಹೇಳಿ, ಬ್ಲಾಕ್ ಅಧ್ಯಕ್ಷಗೆ ಕೂಡ ಹೇಳಿದ್ದೀನಿ. ಅಂತ ಕೇಸಸ್ ಅಲ್ಲಿ ಸರಿಯಾಗಿ ಡೈಲಿ ಬರ್ತಾ ಇದಾವೆ, ಬಟ್ ಅದನ್ನ ಬಿಜೆಪಿ ಪೇಪರ್ ಕಟಿಂಗ್ ತಗೊಂಡು ಅವ್ರು ಅಲ್ಲೇ ರಿಲೀಸ್ ಮಾಡ್ತಿದ್ದಾರೆ. ಈ ಕೆಲಸ ಬರೀ ಕಾರ್ಯಕರ್ತರು ಮಾಡಕ್ ಸಾಧ್ಯ ಇಲ್ಲ, ಎಜುಕೇಟೆಡ್ ಯಾರು ಮಾಹಿತಿ ಇದೆ ಅವ್ರು ಮಾಡ್ತಾರೆ. ಹೌದು, ಅದಕ್ಕೆ ನಾಮಿನೇಟೆಡ್ ಮಾಡ್ಬೇಕು. ಇಲ್ಲ, ಈಗಾಗಲೇ ಜಿಲ್ಲಾದ್ದು ವಾರ್ ರೂಮ್ ಇಲ್ಲಿ ಮಾಡಿದೀವಿ ನಾವು, ವಾರ್ ರೂಮ್ ಇದೆ. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ವಾರ್ ರೂಮ್ ಮಾಡ್ರಿ, ಆಮೇಲೆ ಹೆಲ್ಪ್ ಡೆಸ್ಕ್ಗಳನ್ನ ಎಲ್ಲೆಲ್ಲಿ ಯಾವ ಏರಿಯಾದೊಳಗೆ, ಯಾಕಂದ್ರೆ ಕೆಲವೊಂದು ಕಡೆ ಅನ್ಎಜುಕೇಟೆಡ್ ಹೆಚ್ಚಿಗೆ ಜಾಸ್ತಿ ಇದ್ದಲ್ಲಿ ಅಥವಾ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತ ಏರಿಯಾದೊಳಗೆ ಮಾಡಂತ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತೆ ಆ ಪ್ರತಿಯೊಂದು ತಾಲೂಕಿನಲ್ಲಿ SIR ಟ್ರೈನಿಂಗ್ ಕೂಡ ನಡೀತಾ ಇದೆ. ನಿನ್ನೆನೆ ನಾನೇ ಖಾನಾಪುರ್ ಮುಗಿಸಿನೇ ಈ ತರ ಕಂಪ್ಲೇಂಟ್ಸ್ ಬರಬಾರ್ದು ನಮ್ ಕಡೆಯಿಂದ ಕೂಡ ನಾನು ಟ್ರೈನಿಂಗ್ ಯಾರ್ಯಾರಿಗೆ ಕಷ್ಟ ಇದೆ ಅದು ಕೂಡ ಎಲ್ಲ ಐ ಥಿಂಕ್ ಬೈಲಹೊಂಗಲ್ ಮಹಂತೇಶ್ ಅಣ್ಣ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಿ ಇಲ್ಲ ಅಂತಿಲ್ಲ, ಕಾಂಗ್ರೆಸ್ ಟ್ರೈನಿಂಗ್ ತಗೊಂಡಾರು ಆನ್ ಸ್ಪೀಡ್ ಇಲ್ಲ. ಎಲ್ಲರೂ MBBS ಆಗಿದ್ಮೇಲೆ ಪ್ರಾಕ್ಟೀಸ್ಗೆ ನೌಕರಿ ಸಿಗಲ್ಲ, ನಾ ಏನ್ ಮಾಡೋದು, ಆ ತರ ಬಹುಶಃ ಆಗ್ತಾ ಇದೆ. ಬಟ್ ವಿ ವಿಲ್ ಸಿ ಟು ಇಟ್ ದಟ್ ದೇ ಗೋ. 8 ಆಗಸ್ಟ್ ಅಂತ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಬಸ್. ಮತ್ತೆ ಏನಿತ್ತು ಇಲ್ಲನಾ?